ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತಿನ ವಿಡಿಯೋದಲ್ಲಿ ವಂದೇ ಭಾರತ್ ಟ್ರೈನ್ ಬಗ್ಗೆ ಸ್ವಲ್ಪ ಪರಿಚಯ ಹಾಗೂ ನಾವು ಎಲ್ಲಿ ಹೋಗಿದ್ವಿ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಒಳಗಡೆ ಎಂಟ್ರಿ ಆದ್ವಿ. ಚೇರ್ಸ್ ಈ ಥರ ಇರುತ್ತೆ, ಲಗೇಜ್ ಇಡೋದಕ್ಕೆ ಮೇಲ್ಗಡೆ ಈ ಥರ ಇರುತ್ತೆ ನೋಡಿ. ಆಮೇಲೆ ಸೀಟು ಅಷ್ಟೇ ಅಡ್ಜಸ್ಟಬಲ್ ಇರುತ್ತೆ, ಒಳ್ಳೆ ಕಂಫರ್ಟ್ ಆಗಿರುತ್ತೆ. ಸೇಮ್ ನಿಮಗೆ ಫ್ಲೈಟ್ ಥರನೇ ಫೀಲ್ ಆಗುತ್ತೆ. ಡೋರ್ಸು ಅಷ್ಟೇ ಸೆನ್ಸಾರ್ ಡೋರ್ಗಳು, ನಾವು ಹೋದ ತಕ್ಷಣ ಅದೇ ಓಪನ್ ಆಗುತ್ತೆ. ಆಮೇಲೆ ಫುಲ್ ಎಲ್ಲ AC, ಆಮೇಲೆ ಸಿಟ್ಟಿಂಗ್ ಕ್ಲಾಸು ಎಲ್ಲನೂ ಇದು. ಟಿಕೆಟಲ್ಲಿ ನೋಡಿ, ನಾವು ಫುಡ್ ಬೇಕಂದರೆ ಅದಕ್ಕೂ ಚಾರ್ಜ್ ಮಾಡ್ತಾರೆ, ಇನ್ಕ್ಲೂಡ್ ಮಾಡ್ತಾರೆ. ನಮ್ಗೆ ಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ವೆಜ್ಜು ನಾನ್ ವೆಜ್ ಅದನ್ನು ಸೆಲೆಕ್ಟ್ ಇರುತ್ತೆ. ನಾವು ಸುಮ್ಮನೆ ಕಾಫಿ ತೊಗೊಂಡಿದ್ವಿ, ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡೇ ಹೊರಟಿದ್ವಿ, ಯಾಕಂದರೆ ಬೆಳಿಗ್ಗೆ ಅಲ್ವಾ. ಆಮೇಲೆ ಶಾರ್ಟ್ ಡಿಸ್ಟೆನ್ಸ್ ಎಷ್ಟು ನಿಮ್ಗೆ ಗೊತ್ತಲ್ವಾ, ಮೈಸೂರಿಗೆ ನೋಡಿ 1 hour 45 minutesಲ್ಲೇ ತಲುಪಿಸಿದ್ದಾನೆ ನೋಡಿ. ಆಮೇಲೆ ಇದರಲ್ಲಿ ಫ್ರೀ ಸಿಗೋದಂದರೆ ಒಂದು 1/2 ಲೀಟರ್ ವಾಟರ್ ಬಾಟ್ಲು ಮಾತ್ರ ಕೊಡ್ತಾರೆ ಅಷ್ಟೇ ನೋಡಿ. ಮುಂಚೆ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್ ಅಂತಂದರೆ ಶತಾಬ್ದಿ ಇತ್ತು. ಇದು ನಾವು ಶತಾಬ್ದಿ ಟ್ರೈನ್ ತೋರಿಸ್ತಾ ಇರೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ವಂದೇ ಭಾರತ್ ಟ್ರೈನ್ ಅಲ್ಲ. ಡೆಲ್ಲಿ ಟು ಆಗ್ರಾಕ್ಕೆ ಹೋಗ್ಬೇಕಾದ್ರೆ ನಾವು ಹೋಗಿದ್ದು. ಯಾಕೆ ಕಂಪ್ಯಾರಿಸನ್ ನಿಮ್ಗೆ ತೋರಿಸ್ತಾ ಇದ್ದೀನಂದರೆ, ಅದಕ್ಕೂ ಇದಕ್ಕೂ ಏನಂಥ ವ್ಯತ್ಯಾಸ ಏನೂ ಇಲ್ಲ. ಅಡ್ಜಸ್ಟಬಲ್ ಚೇರ್ಸು, AC, ಆಮೇಲೆ ಎಲ್ಲ ಸಿಟ್ಟಿಂಗ್ ಕ್ಲಾಸ್ ಅದು ಸಹ ಅಷ್ಟೇ. ಏನು ಅಂದರೆ ಅದು ಸ್ವಲ್ಪ ಹಳೇದಾಗಿದೆ, ಯಾಕೆಂದರೆ ಅದು ತುಂಬ ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಈಗ ವಂದೇ ಭಾರತ್ ಹೊಸದಿರೋದ್ರಿಂದ ನಿಮಗೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಅದಕ್ಕೂ ಇದಕ್ಕೂ ಏನಂಥ ವ್ಯತ್ಯಾಸ ಇಲ್ಲ. ಬಟ್ ಈಗ ಇದಕ್ಕಿಂತ ಅದು ಸ್ವಲ್ಪ ಫಾಸ್ಟ್ ಆಗಿದೆ. ಇವಾಗ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನು ಅಂತಂದರೆ ವಂದೇ ಭಾರತ್ ಟ್ರೈನು. ನಿಮ್ಮ ಕಂಪ್ಯಾರಿಸನ್ ಗೊತ್ತಾಗಲಿ ಅಂತ ನಾನು ಎರಡೂ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ವಂದೇ ಭಾರತದ್ದು ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ, ಇದರಲ್ಲಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂತಂದಿದ್ದು. ಇದರಲ್ಲಿ 180 ಡಿಗ್ರಿಯಲ್ಲಿ ಸೀಟ್ ರೊಟೇಟ್ ಆಗುತ್ತೆ ನಿಮಗೆ, ಅದೇ ಒಂದು ವಿಶೇಷ ಇದ್ರದ್ದು. ಹಾಗಂತ ಇದೇನು ಹೊಸದೇನಲ್ಲ. ಇದಕ್ಕಿಂತ ಮುಂಚೆ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ರೆಗ್ಯುಲರ್ ಟ್ರೈನಿಗೆ ವಿಸ್ಟಾಡೋಮ್ ಬೋಗಿ ಅಂತ ಒಂದು ಅಥವಾ 2 ಹಾಕಿರ್ತಾ ಇದ್ರು. ಅದರಲ್ಲಿ ಇದೇ ಥರ ಸೀಟು 180 ಡಿಗ್ರಿಯಲ್ಲಿ ರೊಟೇಟ್ ಆಗ್ತಾ ಇತ್ತು ನೋಡಿ. ಅದು ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಅದೇ ಚೇರ್ ರೊಟೇಟ್ ಆಗ್ತಾ ಇತ್ತು. ಇದನ್ನು AC ಚೇರ್ ಕಾರ್ ಇದು. ನೀವು ಫ್ಲೈಟಲ್ಲಿ ನೋಡ್ತಿರ್ಬೋದು, ಫಸ್ಟ್ ಕ್ಲಾಸು ಎಕನಾಮಿಕ್ ಕ್ಲಾಸ್ ಅಂತ ಹೇಗೆ ಇರುತ್ತೋ ಅದೇ ಥರ ಇಲ್ಲಿ ಸಹ. ಇಲ್ಲಿ ಇದು ಸೀಟ್ ರೊಟೇಟ್ ಆಗಲ್ಲ, ಬಟ್ ಇದು ಎಲ್ಲ ಚೇರ್ ಕಾರ್ ಥರನೇ ಕೂತ್ಕೊಳ್ಳೋದು, ಎಲ್ಲ ACನೇ, ಎಲ್ಲ ಸೇಮ್ ಸಿಮಿಲರ್ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ. ಅದು ರೊಟೇಟ್ ಆಗುತ್ತೆ ಸೀಟು, ಇದು ರೊಟೇಟ್ ಆಗಲ್ಲ, ಅಷ್ಟೇ ವ್ಯತ್ಯಾಸ ನೋಡಿ. ಮೈಸೂರು ಸ್ಟೇಷನ್ಗೆ ನಾವಿನ್ನು ರೀಚ್ ಆದ್ವಿ. ನಿಮ್ಗೆ ಗೊತ್ತಿರ್ಬೋದು, ಮೈಸೂರಿಗೆ ಹೋಗ್ಬೇಕಾದ್ರೆ ನಾರ್ಮಲ್ ಟ್ರೈನಿಗೆ ಅಂದರೆ ಸ್ಲೀಪರ್ಗಾಗಲಿ ಅಥವಾ ಬಸ್ಸಿಗೆ ಹೋದರೆ 3 ಅಥವಾ 3.5 hours ತೊಗೊಳ್ತಾರೆ. ಬಟ್ ಇದು 1 hour 45 minutesಲ್ಲೇ ತಲುಪಿಸ್ಬಿಡ್ತೀವಿ. ಬಂದಂಗೆ ಗೊತ್ತೇ ಆಗಲಿಲ್ಲ, ಅಷ್ಟು ಬೇಗ ಬಂದುಬಿಟ್ವಿ. ಅದೊಂದು ಬೇಜಾರಾಯಿತು. ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನ್ನಿಸ್ತಾ ಇತ್ತು ಅಷ್ಟೇ. ಫಸ್ಟು ನೋಡಿ, ಮೈಸೂರಿಗೆ ರೀಚ್ ಆದ ತಕ್ಷಣ ರೈಲ್ ಮ್ಯೂಸಿಯಮ್ಗೆ ಹೋದ್ವಿ. ಮೈಸೂರು ರೈಲ್ ಮ್ಯೂಸಿಯಮ್ ಅಂತ. ಸುಮಾರು ಸತಿ ಹೋಗಿದ್ದೀವಿ ಮೈಸೂರಿಗೆ, ಬಟ್ ಇದೊಂದು ಮಿಸ್ ಆಗಿತ್ತು. ಅರಮನೆ ಆಗಿರ್ಬೋದು, ಚಾಮುಂಡಿ ಬೆಟ್ಟ, ಝೂ ಎಲ್ಲ ನೋಡಿದ್ದೀವಿ, ಬಟ್ ರೈಲ್ ಮ್ಯೂಸಿಯಮ್ ಮಿಸ್ ಆಗಿತ್ತು. ಈ ಸತಿ ಹೋದಾಗ ಅದನ್ನು ಕವರ್ ಮಾಡೋಣ ಅಂತ. ಸುಮಾರು ಜನ ನೋಡಿ, ಮ್ಯೂಸಿಯಮ್ಗಳಂತಂದರೆ ಎಲ್ಲೇ ಯಾವ ಟೂರಿಸ್ಟ್ ಸ್ಪಾಟ್ಗೆ ಹೋಗಲಿ ಅದೊಂದು ಕವರ್ ಮಾಡಲ್ಲ, ಬೇರೆಲ್ಲ ನೋಡ್ಕೋತಾರೆ. ದೇವಸ್ಥಾನ, ಪಾರ್ಕು, ಝೂ ಎಲ್ಲ ನೋಡ್ತಾರೆ, ಬಟ್ ಮ್ಯೂಸಿಯಮ್ಗಳು ಮಿಸ್ ಮಾಡ್ತಾರೆ. ಬಟ್ ಮಿಸ್ ಮಾಡಬೇಡಿ, ಯಾಕಂದರೆ ನೋಡಬೇಕು, ಮಕ್ಳಿಗೂ ಅರ್ಥ ಆಗುತ್ತೆ. ಮುಂಚೆ ಏನು ಯೂಸ್ ಮಾಡ್ತಾಯಿದ್ರು, ಹಾಗೆ ಈಗ ಬರ್ತಾ ಬರ್ತಾ ಹೇಗೆ ಡೆವಲಪ್ ಆಗ್ತಾ ಬಂತು ಎಲ್ಲನೂ ಮಕ್ಕಳಿಗೆ ಅರ್ಥ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಎಲ್ಲೇ ಹೋಗಿ ಅಲ್ಲಿ ಒಂದು ಮ್ಯೂಸಿಯಮ್ ಇದೆ ಅಂತಂದರೆ ಮಿಸ್ ಮಾಡಲೇಬೇಡಿ. ನೀವು ನೋಡಿ, ಮಕ್ಳಿಗೂ ತೋರಿಸಿ, ಅವ್ರಿಗೂ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನೋಡ್ಬೋದು ರೈಲ್ ಮ್ಯೂಸಿಯಮ್ ತುಂಬ ಚೆನ್ನಾಗಿದೆ. ನಮಗೂ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ. ಮೈಸೂರಿಗೆ ಸುಮಾರು ಸತಿ ಬಂದೀವಿ, ಇದು ಮಿಸ್ ಮಾಡ್ಕೊಂಡಿದ್ವಿ. ತುಂಬ ಖುಷಿ ಆಯಿತು ಹೋಗಿ. ಎಂಟ್ರೆನ್ಸಲ್ಲಿ ಟಿಕೆಟು ನೋಡಿ 50 rupees ಇರುತ್ತೆ, ಮಕ್ಕಳಿಗೆ 20 rupees ಅಷ್ಟೇ. ಬಟ್ ಎಷ್ಟು ವರ್ತ್ ಅನಿಸ್ತು ಗೊತ್ತಾ. ಎಷ್ಟು ಹಳೆ ಬೋಗಿಗಳು, ನ್ಯಾರೋ ಗೇಜಲ್ಲಿ ಯೂಸ್ ಮಾಡಿದಂಥ ಟ್ರೈನ್ಗಳು, ವುಡನ್ದು ಬೋಗಿ ಸಹ ಇಟ್ಟಿದ್ದಾರೆ ಗೊತ್ತಾ. ಮುಂಚೆ ಅಷ್ಟು ಹಳೆಯದಿಂದ ಹಿಡಿದು ಹೀಗೆ ಹೇಗೆ ಡೆವಲಪ್ ಆಗ್ತಾ ಬಂತು. ಎಲ್ಲ ರಿಯಲ್ ಬೋಗಿಗಳೇ ಇಟ್ಟಿರೋದಲ್ಲಿ, ಯಾವುದು ಆರ್ಟಿಫಿಷಿಯಲ್ ಮಾಡಿದ್ದಲ್ಲ ಇದು. ಮುಂಚೆ ಏನೇನು ಬಳಸಿದ್ದು, ಸ್ಟೇಷನಲ್ಲಿ ಏನೇನು ಬಳಸ್ತೀವಿ, ಟ್ರೈನಿಗೆ ಏನು ಸಂಬಂಧಪಟ್ಟಿದ್ದು ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ಗೂಡ್ಸ್ ಟ್ರೈನಿಂದ ಹಿಡಿದು ಎಲ್ಲ ಬೋಗಿಗಳು ರಿಯಲ್ ಆಗೇ ಇಟ್ಟಿದ್ದಾರೆ ನೋಡಿ. ಎಲ್ಲ ಒಳಗಡೆ ಹತ್ತಿ ನೋಡ್ಬೋದು. ಏನು ರಿಸ್ಟ್ರಿಕ್ಷನ್ ಏನು ಆ ಥರ ಏನೂ ಇಲ್ಲ, ಹತ್ತಬಾರ್ದು ಆ ಥರ ಏನೂ ಇಲ್ಲ. ಇದು ಗೂಡ್ಸ್ ಟ್ರೈನು. ಒಳಗಡೆ ಎಲ್ಲ ಹೋಗಿ ನೋಡಿದ್ವಿ.
ಎಲ್ಲರೂ ಅಷ್ಟೇನೆ ಅತ್ತಿ ಅತ್ತಿ ಎಲ್ಲ ತುಂಬ ಜನ ಬಂದಿದ್ರು, ರಶ್ ಇತ್ತು. ಈ ಥರ ಒಳಗಡೆ ಕೂತ್ಕೊಳ್ಳೋದಕ್ಕೆ ಒಂಚೂರು ಸ್ಟ್ಯಾಂಡ್ ಥರ ಇತ್ತು. ಆ ಮಕ್ಕಳು DDL ಫಿಲ್ಮಲ್ಲಿ ಶಾರುಖ್ ಖಾನ್ ಕಾಜಲ್ ಓಡ್ದಿರ್ತಾರಲ್ವ ಟ್ರೈನ್ ಹಿಡಿಯೋದಕ್ಕೆ ಕಾಜಲು, ಆ ಥರ ಏನೋ ಆ್ಯಕ್ಷನ್ ಮಾಡ್ತಾಯಿದ್ರು. ಇದಂತೂ ನೋಡಿ, ಇದು ಅಷ್ಟೇ ವುಡ್ ಬೋಗಿ ನೋಡಿ. ಇದು ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದೊಂದೇ ಕಂಪಾರ್ಟ್ಮೆಂಟು, ಅಂದರೆ ರೂಮ್ ಥರ ಒಬ್ಬರು ಇರುತ್ತೆ, ಒಂದೇ ಸೀಟು, ಟಾಯ್ಲೆಟು ಅಷ್ಟೇ ಒಬ್ಬರಿಗೆ, ಆ ಥರ ಎಲ್ಲ ಇತ್ತು. ಆಮೇಲೆ ಮಹಾರಾಣಿಗೆ ಅಂತ ಏನೇನೋ. ಆಮೇಲೆ ಅಲ್ಲಿ ಮೇಲೆ ಟವರ್ ಥರನೂ ಮಾಡಿದ್ದಾರೆ, ಲಿಫ್ಟ್ ಇದೆ, ಮೇಲ್ಗಡೆಯಿಂದ ಹೋಗಿ ಹತ್ತಿ ನೋಡ್ಬೋದು ಇಡೀ ರೈಲ್ ಮ್ಯೂಸಿಯಮ್ಮು. ಅಲ್ಲೊಂದು ಕ್ಯಾಂಟೀನ್ ಸಹ ಇತ್ತು, ಬೋಗಿನೇ ಕ್ಯಾಂಟೀನ್ ಥರ ಮಾಡಿದ್ದಾರೆ. ಇದು ಸಹ ತುಂಬ ಚೆನ್ನಾಗಿತ್ತು, ಏನು ಬೇಕೋ ಅದು ತಿನ್ಬೋದು. ಹಾಗೆ ಅಲ್ಲಿ ಟಾಯ್ ಟ್ರೈನ್ ಸಹ ಇದೆ, ಅದನ್ನು ಮಿಸ್ ಮಾಡಬೇಡಿ. ಆಮೇಲೆ ಅದಕ್ಕೇನು ಎಕ್ಸ್ಟ್ರಾ ಟಿಕೆಟ್ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಟಿಕೆಟಲ್ಲೇ ಇನ್ಕ್ಲೂಡ್ ಇರುತ್ತೆ, ದೊಡ್ಡವರು ಚಿಕ್ಕವರು ಯಾರಾದರೂ ಹೋಗ್ಬೋದು. 2 ರೌಂಡ್ ಓಡಿಸ್ತಾರೆ, ಚೆನ್ನಾಗಿದೆ, ಅದೂ ಎಂಜಾಯ್ ಮಾಡಿದ್ವಿ. ನೋಡ್ತಿರ್ಬೋದು ಅಲ್ಲೊಂದು ಚಿಕ್ಕ ಟನಲ್ ಥರ ಏನೇನೋ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ನಾವು. ನೀವು ಹೋದಾಗ ಅದಕ್ಕೆ ಈ ಥರ ಎಲ್ಲ ಮಕ್ಕಳಿಗೆ ತೋರಿಸ್ಬೇಕು. ಮುಂಚೆ ಹೇಗಿದ್ವು, ಈಗ ನಾವು ಯಾವ ಥರದ್ದು. ಇಲ್ಲಿ ನೋಡಿ, ಇದೊಂಥರ ಬೋಗಿ, ಉಗಿ ಬಂಡಿ ಅಂತ ಇದ್ರಲ್ಲ ಮುಂಚೆಲ್ಲ, ಅಂದರೆ ಇದ್ಲು ಬಳಸಿ ಓಡಿಸ್ತಾ ಇದ್ರು, ಸ್ಟೀಮು ಮಾಡಿ, ಆ ಥರ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ರಿಯಲ್ ಬೋಗಿನೇ ಇಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ತಿಳ್ಕೊಬೋದು ಗೊತ್ತಾ. ನಾವೇ ನೋಡಿರಲಿಲ್ಲ, ಮಕ್ಕಳೇನು ನಾವೇ ನೋಡಿರಲಿಲ್ವ ಅದೆಲ್ಲ. ಇಲ್ಲಿ ಸ್ವಲ್ಪ ಅಲ್ಲಿ ಸಿಗ್ನಲ್ಗಳು ಹೇಗಿರ್ತಾ ಇತ್ತು ಅದು ಎಲ್ಲ ನೋಡಿ. ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಕಾರ್ಟೂನ್ ಆರ್ಟಿಸ್ಟು RK ಲಕ್ಷ್ಮಣ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಅವರೇ ಸೃಷ್ಟಿ ಮಾಡ್ಕೊಂಡಿರುವ ಒಂದು ಕಾಮನ್ ಮ್ಯಾನ್ ಅಂತ, ಅದ್ರ ಬಗ್ಗೆ ಅವರು ಕಾರ್ಟೂನ್ ಬರಿತಾ ಇರ್ತಾರೆ, ಪೇಪರಲ್ಲಿ ಆರ್ಟಿಕಲ್ ಬರ್ತಾ ಇರುತ್ತೆ. ಆ ಕಾಮನ್ ಮ್ಯಾನ್ದು ಒಂದು ಅಲ್ಲೊಂದು ಸ್ಟ್ಯಾಚು ನಿಲ್ಲಿಸಿದ್ರು, ತುಂಬ ಚೆನ್ನಾಗಿತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಮಕ್ಕಳು, ನೋಡಿದರು. ನೋಡಿ, ರೈಲ್ ಮ್ಯೂಸಿಯಂ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು, ಇನ್ನೇನು ಟೈಮ್ ಆಗಿತ್ತು, ಹಸಿವಾಗ್ತಾ ಇತ್ತು, ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ರೀಚ್ ಆದ್ವಿ. ಅಲ್ಲಿ ಸಹ ತುಂಬ ರಶ್ ಇತ್ತು, ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ, ಮೋಸ್ಟ್ಲಿ ಸಂಡೇ ಆಗಿರೋದ್ರಿಂದ ಜನ ಜಾಸ್ತಿ ಇದ್ರು ಅನಿಸುತ್ತೆ. ಟಿಕೆಟ್ ತೊಗೊಂಡೇ ದರ್ಶನಕ್ಕೆ ಹೋದ್ವಿ, ಆದರೂ ಸ್ವಲ್ಪ ಟೈಮ್ ತೊಗೊಳ್ತು, ಬಟ್ ದರ್ಶನ ಎಲ್ಲ ಚೆನ್ನಾಗೇನು ಆಯಿತು. ಅಲ್ಲಿ ಇನ್ನೊಂದು ನನಗೆ ಖುಷಿಯಾಗಿದ್ದು ಅಂತಂದರೆ, ದೇವಿಗೆ ಹಾಕಿರೋದು ಮಡ್ಲಕ್ಕಿ ನನಗೆ ಸಿಕ್ತು, ಅದಂತೂ ತುಂಬ ಖುಷಿ ಆಯಿತು. ನೋಡಿ, ಚಾಮುಂಡಿ ಅಮ್ಮನವ್ರ ದರ್ಶನನೂ ಆಯಿತು, ಲಡ್ಡು ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದ್ವಿ. ಒಂದಿಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ತುಂಬ ಸಲ ಹೋಗಿದ್ವಿ, ಬಟ್ ಇತ್ತೀಚೆಗೆ ಮತ್ತೆ ದರ್ಶನ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಮತ್ತೆ ಹೋಗಿದ್ವಿ. ಯಾಕಂದರೆ ದಸರಾ ಟೈಮ್ಗೂ ಹೋಗೋಕ್ಕಾಗಲಿಲ್ಲ, ಆಷಾಢದಲ್ಲೂ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಒಂದು ಸಲ ಮತ್ತೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ ಬೆಟ್ಟಕ್ಕೆ. ಇಲ್ಲಿ ಮಹಿಷಾಸುರದ ಹತ್ರ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲಿ ಬಿಡೋಕ್ಕಾಗುತ್ತಾ, ಚಿಕ್ಕ ವಯಸ್ಸಿನಿಂದ ಅಲ್ಲೊಂದು ಫೋಟೋ ತೆಗೆಸ್ಕೊಂಡ್ರೇ ಅದೊಂಥರ ಖುಷಿ. ಅಲ್ಲಿ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಂಜನಗೂಡು ಕಡೆ ಹೊರಟಿವಿ. ನೋಡಿ, ಆನ್ ದ ವೇ ಅಲ್ಲೇ ಮೈಸೂರು ಪ್ಯಾಲೇಸ್ ನೋಡಿದ್ವಿ. ಯಾಕಂದರೆ ಅದಕ್ಕಿಂತ ಮುಂಚೆ ಸುಮಾರು ಸತಿ ಹೋಗಿದ್ದೀವಿ, ಬಟ್ ಒಳಗಡೆ ಎಲ್ಲ ಹೋಗಿ ಏನೂ ನೋಡಲಿಲ್ಲ. ಬಟ್ ಆಚೆಯಿಂದ ಆದರೂ ನೋಡಿ, ಒಳಗೆ ಹೋಗಿ ಆದರೂ ನೋಡಿ, ಆ ಮೈಸೂರು ಪ್ಯಾಲೇಸನ್ನು ನೋಡೋದೇ ಒಂದು ಖುಷಿ. ಅಲ್ಲಿ ನೋಡಿ, ಹಾಗೆ ಒಂದು ಟಾಂಗನೂ ಹೊರಟಿತ್ತು ಅಷ್ಟೇ. ಆಚೆಯಿಂದ ನೋಡ್ಕೊಂತ ಹಾಗೆ ಆನ್ ದ ವೇ ನೋಡ್ಕೊತ ನಂಜನಗೂಡು ಕಡೆ ಹೋದ್ವಿ. ಇನ್ನು ನೋಡಿ, ಒಂದು 7:30-8 ನಾವು ನಂಜನಗೂಡು ತಲುಪಿದ್ವಿ. ರೂಮಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದರ್ಶನಕ್ಕಂತ ಹೋದ್ವಿ. ನಂಜನಗೂಡಿಗೂ ಅಷ್ಟೇ ಸುಮಾರು ಸಲ ಹೋಗಿದ್ವಿ, ಎಷ್ಟು ಸಲ ಹೋದ್ರೂ ಅದೊಂಥರ ಖುಷಿ. ಆಮೇಲೆ ಸ್ವಲ್ಪ ಒಂದು 3-4 ವರ್ಷದಿಂದ ಆಯಿತು ಹೋಗಿರಲಿಲ್ಲ. ಮನೆ ದೇವರಿಗೆ ಹೋಗಿ ವರ್ಷ ಹೋಗಿ ಅಭಿಷೇಕ ಮಾಡಿಸ್ತಾ ಇದ್ವಿ. ಇಲ್ಲೂ ಅವಾಗವಾಗ ಅಭಿಷೇಕ ಮಾಡಿಸ್ತೀವಿ, ತುಂಬ ದಿನ ಆಯಿತು ಮಾಡಿಸಿಲ್ಲ ಅಂತ ಅಂದ್ಬಿಟ್ಟು ಅಭಿಷೇಕ ಮಾಡ್ಸೋಕ್ಕಂತ ನಾವು ನೈಟ್ ಅಲ್ಲೇ ಸ್ಟೇ ಆಗಿದ್ವಿ. ಹಾಗಾಗಿ ರೂಮ್ ಮಾಡಿಕೊಂಡು, ಯಾಕಂದರೆ ಅಭಿಷೇಕ ನೋಡಿ ಬೆಳಿಗ್ಗೆ ಬೇಗ ಮಾಡ್ತಾರೆ, ಬೆಳಿಗ್ಗೆ ಹೋಗೋದು ರೀಚ್ ಆಗೋದು ಅಷ್ಟು ಸ್ವಲ್ಪ ಕಷ್ಟ. ಹಾಗಾಗಿ ಅಲ್ಲೇ ಸ್ಟೇ ಆಗಿದ್ವಿ. ನೈಟ್ ಒಂದು ಸಲ ದರ್ಶನ ಮಾಡಿಕೊಂಡು ಚೆನ್ನಾಗಿತ್ತು. ಆಮೇಲೆ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲೇ ತುಂಬ ದೊಡ್ಡದಾದ ದೇವಸ್ಥಾನ ಇದು ನಂಜುಂಡೇಶ್ವರ ದೇವಸ್ಥಾನ. ನೋಡಿ, ಬೆಳಿಗ್ಗೆ ನಾವು ಬೇಗ ಅಭಿಷೇಕ ಸ್ಟಾರ್ಟ್ ಮಾಡ್ತಾರಂತ ನೈಟ್ ಹೇಳ್ಕೊಂಡು ಅಲ್ಲೇ ವಿಚಾರಿಸ್ಕೊಂಡು ಹೋಗಬೇಕು, ಹೇಳಿರಬೇಕು. ಹಾಗೆ ಬೆಳಿಗ್ಗೆನೇ ಅವರು ಟಿಕೆಟ್ ಕೊಡೋದು. ಬೆಳಿಗ್ಗೆ 6 ಗಂಟೆಗೆಲ್ಲ ಸ್ನಾನ ಮಾಡಿ ದೇವಸ್ಥಾನದ ಹತ್ರ ಇದ್ವಿ. ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ನಿಮಗೆ ಡೈರೆಕ್ಟ್ ದರ್ಶನ ಕೊಡ್ತಾರೆ. ಆಮೇಲೆ ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಬ್ಯಾಚ್ ವೈಸ್ ಮಾಡಿದ್ರು, 1 ಬ್ಯಾಚು, 2 ಬ್ಯಾಚ್, 3 ಬ್ಯಾಚ್, 4, 5, 6 ಬ್ಯಾಚ್ ಮಾಡಿದ್ರು ಅಭಿಷೇಕ ನೋಡೋದಕ್ಕೆ. ಹಾಗಾಗಿ ಒಂದು 10 ನಿಮಿಷ ಮುಂದೆ ಕೂಡಿಸ್ತಾರೆ, ಅಭಿಷೇಕ ಮಾಡೋದೆಲ್ಲ ನೋಡ್ಬೋದು.
ಬಟ್ ಏನಂದರೆ ಅಷ್ಟೇ 10 ನಿಮಿಷಕ್ಕಿಂತ ಇನ್ನೂ ಕೆಲವೊಬ್ಬರಿಗೆ ಕಡಿಮೆನೇ ಕೂಡಿಸಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಪಾಪ ಫುಲ್ ರಶ್ ಇತ್ತು. ಹಾಗಾಗಿ ಅಲ್ಲಿ ಎಲ್ಲ ಅಭಿಷೇಕ ನೋಡಿಕೊಂಡು ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ಆದಮೇಲೆ ಅಭಿಷೇಕ ಆದಮೇಲೆ 8 ಗಂಟೆ ಮೇಲೆ ನಮಗೆ ಪ್ರಸಾದ ಕೊಡ್ತಾರೆ, ಅದು ಟಿಕೆಟ್ ತೋರಿಸಿದ್ರೆ. ನೋಡಿ, ಅಭಿಷೇಕ ಆದ ತಕ್ಷಣ ಹೊರಗಡೆ ಬಂದ್ವಿ. ಅಲ್ಲಿ ಹಾಗೆ ದೊಡ್ಡದೊಂದು ನಂದಿ ಇದೆ, ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂಡಿ ಮಾಡಿಕೊಂಡು ನದಿ ಕಡೆ ಹೊರಟ್ವಿ. ನೋಡಿ, ಇದು ಕಪಿಲಾ ನದಿ, ಕಬಿನಿ ನದಿ ಎರಡೂ ಹೇಳ್ತಾರೆ ಇದಕ್ಕೆ. ಇಲ್ಲಿ ನಾವೇನು ಸ್ನಾನ ಏನು ಮಾಡಲಿಲ್ಲ, ಸುಮ್ಮನೆ ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಕೊಂಡು, ಯಾಕಂದ್ರೆ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡೇ ಈ ಕಡೆ ಬಂದಿದ್ವಿ. ಮಾಡೋರು ಸುಮಾರು ಜನ ನೋಡ್ತಿರ್ಬೋದು, ಎಷ್ಟು ರಶ್ ಇದೆ, ಸುಮಾರು ಜನ ಸ್ನಾನನೂ ಮಾಡ್ತಾ ಇದ್ರು. ಹಾಗೆ ನೋಡಿ, ಇನ್ನೊಂದು ಟಿ ನರಸೀಪುರ ಅಂತ ಇಲ್ಲಿ ಹತ್ರದಲ್ಲಿದೆ. ನೀವು ಒಂದ್ಸಲ ಹೋಗಿದ್ವಿ ನಾವು. ಬಟ್ ಈಗ ಅಲ್ಲಿನೂ ಕುಂಭಮೇಳ ಸ್ಟಾರ್ಟ್ ಆಗಿದೆ, ಹೋಗ್ಬೋದು. ಅಲ್ಲಿಯೂ ತ್ರಿವೇಣಿ ಸಂಗಮ ಅಂತಾರೆ, 3 ನದಿ ಸೇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇಕಾದ್ರೆ ನೀವು ಅಲ್ಲಿನೂ ಹೋಗ್ಬೋದು, ನಂಜುಂಡೇಶ್ವರಿಗೆ ನೀವು ಬಂದಿದ್ದೆ ಆದರೆ. ನೋಡಿ, ನದಿಯಿಂದ ಹಾಗೆ ನೀವು ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಶಿವಂದೊಂದು ದೊಡ್ಡದು ಸ್ಟ್ಯಾಚು ಇದೆ, ಅದನ್ನು ನೋಡ್ಕೊಳ್ಳಿ. ಅಲ್ಲೊಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲಿಂದ ಇನ್ನು ಸ್ಟೇಷನ್ಗೆ ಹೋಗಿ ಬೆಂಗಳೂರಿಗೆ ಬಂದ್ವಿ.